ಹೆಬ್ಬಳಲು ಶ್ರೀ ಚಕ್ರಮಾತಾ ಯೂಟ್ಯೂಬ್ ಚಾನಲ್ ವೀಕ್ಷಕರಿಗೆ ನನ್ನ ಪೂರ್ವಕ ನಮಸ್ಕಾರಗಳು. ಈಗ ನಾವು ದಿನಪಂಚಾಂಗಕ್ಕಿಂತ ಮುಂಚೆ ಶ್ರೀ ಆದಿಶಂಕರಾಚಾರ್ಯರಿಗೆ ಭಗವಾನ್ ಶಿವನು ನೀಡಿದ ಪಂಚಲಿಂಗಗಳ ಮಹಿಮೆಯನ್ನು ನಾವು ತಿಳ್ಕೊಳ್ಳೋಣ. ಭಾರತದ ಆಧ್ಯಾತ್ಮಿಕ ಇತಿಹಾಸದಲ್ಲಿ ಶ್ರೀ ಆದಿಶಂಕರಾಚಾರ್ಯರ ಸ್ಥಾನ ಅಪ್ರತಿಮ. ಅವರು ಕೇವಲ ತತ್ವಜ್ಞಾನಿಯಲ್ಲ, ಸಂಸ್ಕೃತಿ, ವೇದ, ಉಪನಿಷತ್ತುಗಳು ಮತ್ತು ಸನಾತನ ಧರ್ಮವನ್ನು ಪುನರುಜ್ಜೀವನಗೊಳಿಸಿ ದಿವ್ಯಶಕ್ತಿ, ಅದ್ವೈತ ವೇದಾಂತದ ಅಮರ ಸಂದೇಶವನ್ನು ಲೋಕಕ್ಕೆ ನೀಡಿದ ಶಂಕರರು ಭಗವಾನ್ ಶಿವನ ಅವತಾರವೆಂದು ಅನೇಕ ಭಕ್ತರು ನಂಬುತ್ತಾರೆ. ಅವರ ಜೀವನದಲ್ಲಿ ಅತ್ಯಂತ ದಿವ್ಯ ಮತ್ತು ಗೂಢವಾದ ಘಟನೆಯೊಂದೇ ಭಗವಾನ್ ಶಿವನು ಅವರಿಗೆ ನೀಡಿದ ಪಂಚಲಿಂಗಗಳು. ಕೈಲಾಸದಲ್ಲಿ ನಡೆದ ದಿವ್ಯ ಕಥೆಯ ಪ್ರಕಾರ ಶ್ರೀ ಆದಿಶಂಕರಾಚಾರ್ಯರು ತಮ್ಮ ತಪಸ್ಸು, ಜ್ಞಾನ ಮತ್ತು ಭಕ್ತಿಯ ಪರಾಕಾಷ್ಠೆಯಲ್ಲಿ ಹಿಮಾಲಯದ ಪವಿತ್ರ ಪ್ರದೇಶಗಳಿಗೆ ತೆರಳಿದರು. ಅಂತಿಮವಾಗಿ ಅವರು ಕೈಲಾಸ ಪರಮ ಪದವನ್ನು ಧ್ಯಾನದಲ್ಲಿ ಅನುಭವಿಸಿದರು. ಅಲ್ಲಿ ಪರಶಿವನು ಶಂಕರರಿಗೆ ದರ್ಶನ ನೀಡಿ ಹೇಳಿದರು, ಶಂಕರರು, ನೀನು ಕೇವಲ ಜ್ಞಾನಿ ಅಲ್ಲ, ಧರ್ಮವನ್ನು ಪುನಃ ಸ್ಥಾಪಿಸಲು ಬಂದ ದಿವ್ಯ ಶಕ್ತಿ. ಈ ಲಿಂಗಗಳು ಭೂಮಿಯಲ್ಲಿ ಆತ್ಮಜ್ಞಾನ, ಭಕ್ತಿ ಮತ್ತು ಮೋಕ್ಷದ ದೀಪವಾಗಿದೆ ಪ್ರಕಾಶಿಸುವ. ಅನಂತರ ಶಿವನು 5 ದಿವ್ಯಲಿಂಗಗಳು ಶಂಕರರಿಗೆ ಅನುಗ್ರಹಿಸಿದವು. ಇವುಗಳನ್ನು ಪಂಚಲಿಂಗಗಳು ಎಂದು ಕರೆಯುತ್ತಾರೆ. ಶಂಕರಾಚಾರ್ಯರು ಭಕ್ತಿ ಮತ್ತು ಅದ್ವೈತ ತತ್ವದ ಪ್ರಚಾರಕ್ಕೆ ಪ್ರಸನ್ನವಾದ ಪರಶಿವನ ಅವರಿಗೆ ದರ್ಶನ ನೀಡಿ 5 ಪವಿತ್ರ ಸ್ಫಟಿಕಲಿಂಗಗಳನ್ನು ಉಡುಗೊರೆಯಾಗಿ ಅವರಿಗೆ ಕೊಟ್ಟಿರ್ತಾರೆ. ಪಂಚಲಿಂಗ: ಯೋಗಲಿಂಗ, ಮುಕ್ತಿಲಿಂಗ, ವರಲಿಂಗ, ಭೋಗಲಿಂಗ, ಮೋಕ್ಷಲಿಂಗ ಅಂತ ಇದಕ್ಕೆ 5 ಲಿಂಗಗಳು. ಯೋಗಲಿಂಗಗಳ ಬಗ್ಗೆ ತಿಳ್ಕೊಳ್ಳೋಣ. ಧ್ಯಾನ, ಆತ್ಮಸಾಕ್ಷಾತ್ಕಾರ ಮತ್ತು ಯೋಗದ ಸಂಕೇತ. ಈ ಲಿಂಗವು ಮನಸ್ಸನ್ನು ಒಳಮುಖವಾಗಿರುತ್ತದೆ. ಧ್ಯಾನದಲ್ಲಿ ಸ್ಥಿರತೆ, ಆತ್ಮಚಿಂತನೆ ಮತ್ತು ಬ್ರಹ್ಮಜ್ಞಾನವನ್ನು ನೀಡುತ್ತದೆ ಎಂದು ನಂಬಲಾಗಿದೆ. ಇದನ್ನು ಶಂಕರರು ದಕ್ಷಿಣ ಭಾರತದಲ್ಲಿ ಪ್ರತಿಷ್ಠಾಪಿಸಿದರು ಎಂದು ಹೇಳಲಾಗುತ್ತದೆ. ಯೋಗ ಎಂದರೆ ದೇಹಾಭ್ಯಾಸ ಮಾತ್ರವಲ್ಲ, ಜೀವಾತ್ಮ ಮತ್ತು ಪರಮಾತ್ಮ ಏಕೀಕರಣ ಎಂಬ ಸಂದೇಶವನ್ನು ಇದು ಸಾರುತ್ತದೆ. ಮುಕ್ತಿಲಿಂಗ: ಬಂಧನಗಳಿಂದ ಮುಕ್ತಿ ನೀಡುವ ದಿವ್ಯಶಕ್ತಿ. ಮಾನವನ ಜೀವನದಲ್ಲಿ ದುಃಖ, ಅಹಂಕಾರ, ಕಾಮ, ಕ್ರೋಧ, ಲೋಭ ಇವೆಲ್ಲ ಬಂಧನಗಳಾಗಿವೆ. ಈ ಲಿಂಗಗಳ ಆರಾಧನೆ ಮೂಲದ ಮನಸ್ಸು ಶುದ್ಧಿಯಾಗಿದೆ, ಮೋಕ್ಷದ ಮಾರ್ಗ ತೆಗೆದುಕೊಳ್ಳುತ್ತದೆ ಎಂದು ಭಕ್ತರು ನಂಬುತ್ತಾರೆ. ಅದ್ವೈತದ ಅರ್ಥವೇ ನಾನು ಮತ್ತು ಬ್ರಹ್ಮ ಬೇರೆ ಅಲ್ಲ. ಈ ಮುಕ್ತಿಲಿಂಗ ಅದೇ ಪರಮ ಸತ್ಯದ ಸಂಕೇತ. ವರಲಿಂಗ: ಅನುಗ್ರಹ ಮತ್ತು ಕೃಪೆಯ ರೂಪ. ಭಕ್ತರ ಸತ್ಯ, ಸಂಕಲ್ಪ, ಶ್ರದ್ಧೆ ಮತ್ತು ಧರ್ಮ ಮಾರ್ಗವನ್ನು ಆಶೀರ್ವದಿಸುವ ಶಕ್ತಿ ಈ ಲಿಂಗದಲ್ಲಿದೆ ಎಂದು ಹೇಳುತ್ತಾರೆ. ಆದರೆ ಇದು ಕೇವಲ ಭೌತಿಕ ವರಗಳನ್ನು ನೀಡುವುದಲ್ಲದೆ ವಿವೇಕ, ಜ್ಞಾನ ಮತ್ತು ಒಳಗಿನ ಶಾಂತಿಯನ್ನು ನೀಡುವ ವರ. ಶಿವನ ನಿಜವಾದ ವರ ಎಂದರೆ ಮನಸ್ಸಿನ ಪರಿವರ್ತನೆ. ಭೋಗಲಿಂಗ: ಜೀವನ ಮತ್ತು ಧರ್ಮದ ಸಮತೋಲನ ಪ್ರತೀಕ. ಅದ್ವೈತವು ಲೋಕತ್ಯಾಗವನ್ನೇ ಮಾತ್ರ ಬೋಧಿಸುವುದಿಲ್ಲ, ಲೋಕವನ್ನೇ ಇದ್ದು ಧರ್ಮಬದ್ಧವಾಗಿದೆ ಬದುಕುವುದು ಕೂಡ ಅಧ್ಯಾತ್ಮ ಎಂದು ಶಂಕರರು ಬೋಧಿಸಿದರು. ಭೋಗಲಿಂಗಗಳ ಸಂದೇಶ ಏನೆಂದರೆ ಭೋಗವನ್ನು ತ್ಯಜಿಸುವುದಲ್ಲ, ಅದರಲ್ಲಿ ಬಂದಿಯಾಗಿದೆ ಬದುಕುವುದು. ಸಂಪತ್ತು, ಕುಟುಂಬ, ಜೀವನ ಅವೆಲ್ಲವೂ ಶಿವನ ಅನುಗ್ರಹ, ಆದರೆ ಅವುಗಳಲ್ಲಿ ಅಹಂಕಾರ ಹುಟ್ಟಬಾರದು. ಮೋಕ್ಷಲಿಂಗ: ಪಂಚಲಿಂಗಗಳಲ್ಲಿ ಅತ್ಯಂತ ಗೂಢ ಮತ್ತು ಪವಿತ್ರ. ಇದು ಜೀವನ ಪರಮ ಗುರಿಯಾಗಿದೆ, ಮೋಕ್ಷವನ್ನು ಸೂಚಿಸುತ್ತದೆ. ಜನನ ಮರಣ ಭಕ್ತರಿಂದ ಚಕ್ರದಿಂದ ಬಿಡುಗಡೆಯಾದ ಸ್ಥಿತಿಯೇ ಮೋಕ್ಷ. ಅದ್ವೈತ ವೇದಾಂತ ಹೇಳುವುದು ಅಂದರೆ ಅಹಂ ಬ್ರಹ್ಮಾಸ್ಮಿ, ನಾನು ಬ್ರಹ್ಮನೇ. ಈ ಮೋಕ್ಷಲಿಂಗ ಅದೇ ಪರಮ ಸತ್ಯದ ಅನುಭವದ ದಾರಿಯನ್ನು ತೋರಿಸುತ್ತದೆ. ಪಂಚಲಿಂಗಗಳ ಒಳಾರ್ಥ ಏನು ಅಂದರೆ ಈ 5 ಲಿಂಗಗಳು ಕೇವಲ ಕಲ್ಲಿನ ಮೂರ್ತಿಗಳಲ್ಲ, ಅವು ಮಾನವನ ಆಧ್ಯಾತ್ಮಿಕ ಪಯಣದ 5 ಹಂತಗಳನ್ನು ಹೇಳುತ್ತೆ. ಯಾವ್ಯಾವುದು ಅಂದರೆ ಯೋಗ, ವರ, ಭೋಗ, ಮುಕ್ತಿ, ಮೋಕ್ಷ. ಯೋಗ ಅಂದರೆ ಮನಸ್ಸಿನ ಶುದ್ಧಿ, ವರ ಅಂದರೆ ದೈವಕೃಪೆ, ಭೋಗ ಅಂದರೆ ಸಮತೋಲನದ ಜೀವನ, ಮುಕ್ತಿ ಅಂದರೆ ಬಂಧನಗಳಿಂದ ವಿಮೋಚನೆ, ಮೋಕ್ಷ ಅಂದರೆ ಪರಬ್ರಹ್ಮಗಳಲ್ಲಿ ಲಯ. ವಿಶೇಷತೆ ಏನು ಅಂದರೆ ಈ ಲಿಂಗಗಳು ಸಾಮಾನ್ಯ ಕಲ್ಲು ಅಥವಾ ಲೋಹದಿಂದ ಮಾಡಲ್ಪಟ್ಟಿದ್ದಲ್ಲ. ಇವು ದಿವ್ಯವಾದ ಸ್ಫಟಿಕದಿಂದ ಆಗಿರುವುದರಿಂದ ಇವು ಬ್ರಹ್ಮಾಂಡದ ಸಕಾರಾತ್ಮಕ ಶಕ್ತಿಯನ್ನು ಹೀರಿಕೊಂಡು ಸುತ್ತಮುತ್ತಲಿನ ಜಾಗಕ್ಕೆ ಶಾಂತಿ ಮತ್ತು ಜ್ಞಾನವನ್ನು ಪಠಿಸುತ್ತದೆ ಎಂಬ ನಂಬಿಕೆ ಇದೆ. ಆದಿಶಂಕರಾಚಾರ್ಯರು ಭರತ್ಖಂಡವನ್ನು ಆಧ್ಯಾತ್ಮಿಕವಾಗಿ ಒಂದುಗೂಡಿಸಲು ಭಗವಾನ್ ಶಿವನಿಂದ ಪಡೆದು ಈ ದಿವ್ಯ ಪ್ರಸಾದವೇ ಪಂಚ ಸ್ಫಟಿಕಲಿಂಗಗಳ ಪುರಾಣ ಪ್ರಸಿದ್ಧ ಕಥೆಯಾಗಿದೆ. ಭಗವಾನ್ ಶಿವನು ಆದಿಶಂಕರಾಚಾರ್ಯರಿಗೆ ನೀಡಿದ ಈ 5 ಸ್ಫಟಿಕಲಿಂಗಗಳ ಹಿಂದಿನ
ಪ್ರಸ್ತುತ ಸ್ಥಳಗಳು ಯಾವ್ಯಾವುದರಲ್ಲಿದೆ? ಮುಕ್ತಿಲಿಂಗ ಕೇದಾರನಾಥ ಉತ್ತರಾಖಂಡದಲ್ಲಿದೆ, ವರಲಿಂಗ ಪಶುಪತಿನಾಥ ಕೇಪಾಳದಲ್ಲಿದೆ, ಭೋಗಲಿಂಗ ಶೃಂಗೇರಿ ಕರ್ನಾಟಕದಲ್ಲಿದೆ, ಮೋಕ್ಷಲಿಂಗ ಚಿದಂಬರಂ ತಮಿಳುನಾಡಿನಲ್ಲಿದೆ, ಯೋಗಲಿಂಗ ಕಂಚಿ ತಮಿಳುನಾಡಿನಲ್ಲಿದೆ. ಇವನ್ನೆಲ್ಲ ನಾವು ಯಾವುದೇ ಆಗಲಿ ಸನಾತನ ಧರ್ಮ ಹಿಂದೂ ಧರ್ಮದ ಪ್ರಕಾರ ನಾವು ಎಲ್ಲ ತಿಳ್ಕೊಂಡು ಹೋದಾಗ ನಾವು ನಮ್ಮ ಒಂದು ಸಾಧನೆ ಆಗಲಿ ಯಾವುದೇ ಆಗಲಿ ನಮ್ಮ ಹಿಂದೂ ಧರ್ಮವನ್ನು ನಾವು ಬಿಡಬಾರ್ದು, ಸನಾತನ ಧರ್ಮವನ್ನು ಬಿಡಬಾರ್ದು. ಇದರಲ್ಲಿ ತಿಳ್ಕೊಂಡು ಹೋದಾಗ ಎಲ್ಲ ಗೊತ್ತಾಗತ್ತೆ. ಈಗ ನಾವು ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಒಬ್ಬರಿಗೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು. ಈಗ ದಿನಪಂಚಾಂಗವನ್ನು ತಿಳ್ಕೊಳ್ಳೋಣ. ನಾವು ದಿನಾಂಕ 2/6/2026 ಗುರುವಾರ, ಶ್ರೀ ಪರಾಭವ ನಾಮ ಸಂವತ್ಸರ, ಉತ್ತರಾಯಣ, ನಿಜ ಜ್ಯೇಷ್ಠ ಮಾಸ, ಗ್ರೀಷ್ಮ ಋತು, ಕೃಷ್ಣಪಕ್ಷ. ತಿಥಿ ಬಿದಿಗೆ 7:38 ನಂತರ ತದಿಗೆ. ನಕ್ಷತ್ರ ಉತ್ತರಾಷಾಢ, ಬೆಳಿಗ್ಗೆ 8:22. ಮಳೆ ಆರಿದ್ರೆ 3ನೇ ಪಾದ. ರಾಹುಕಾಲ 2 ಗಂಟೆ 3 ನಿಮಿಷದಿಂದ 3:39. ಗುಳಿಕ ಕಾಲ 9:15ದಿಂದ 10:51. ಯಮಗಂಡ ಕಾಲ 6:02ರಿಂದ 7:39. ಇವತ್ತು ಯಾರು ಹುಟ್ಟುಹಬ್ಬ ಆಚರಣೆ ಮಾಡ್ಕೊತಿದ್ದೀರೋ, ಮದುವೆಯಾದ ದಂಪತಿಗಳು ವಾರ್ಷಿಕೋತ್ಸವ ಆಚರಣೆ ಮಾಡ್ಕೊತಿರೋರಿಗೆ ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಕಡೆಯಿಂದ ಶುಭಕಾಮನೆಗಳನ್ನು ತಿಳಿಸ್ತೀವಿ. ದೇವರವರಿಗೆ ಆಯಸ್ಸು, ಆರೋಗ್ಯ, ಐಶ್ವರ್ಯ ಎಲ್ಲ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀನಿ. ನಮ್ಮ ಹೆಬ್ಬಳಲು ಶ್ರೀಚಕ್ರಮಾತಾ ಯೂಟ್ಯೂಬ್ ಚಾನಲ್ ಯಾರು ಸಬ್ಸ್ಕ್ರೈಬ್ ಆಗಲು ದಯಮಾಡಿ ಸಬ್ಸ್ಕ್ರೈಬ್ ಆಗಿ, ಲೈಕ್ ಕೊಡಿ. ಇದು ನಿಮ್ಮದೇ ಚಾನಲ್ ಆಗಿರೋದ್ರಿಂದ ನಮ್ಮ ಲಿಂಕನ್ನು ಬೇರೆ ಫಾರ್ವರ್ಡ್ ಮಾಡಿ. ನಮಸ್ಕಾರಗಳು.